ಸ್ನಾನದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಜೊತೆಗೆ ಬೆಳಿಗ್ಗೆಯಿಂದಲೂ ಕೂಡ ಉಪವಾಸ ಇದ್ದಾರೆ. ಸಾಮಾನ್ಯವಾಗಿ ಹಬ್ಬ ಅಂದ ತಕ್ಷಣ ಹಿಂದೂಗಳು ಮನೆಯಲ್ಲಿ ಭರ್ಜರಿ ಅಡಿಗೆ ಮಾಡಿ ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡೋದು ಸಂಪ್ರದಾಯ. ಆದ್ರೆ ಶಿವರಾತ್ರಿಯ ದಿನ ಯಾಕೆ ಉಪವಾಸ ಮಾಡಬೇಕು? ಆಕ್ಚುಲಿ ಇನ್ನೊಂದು ಹೇಳಬೇಕು, ನಿಜ ಅಂತ ಹೇಳಿದ್ರೆ ಈ ಉಪವಾಸ ಎಲ್ಲ ಮನುಷ್ಯರು ಮಾಡ್ಕೊಂಡಿರೋದು ವೀಣಾ. ಉಪವಾಸ ಅಂದ್ರೆ ಬೆಟ್ಟದ ಮೇಲೆ ಇರ್ತಕ್ಕಂಥ ನಿವಾಸದಲ್ಲಿ ಯಾರು ರೌದ್ರವಾಗಿರ್ತಾನೋ, ಉಪ ಅಂದ್ರೆ ದೂರದಲ್ಲಿ, ಅವನಿಗೆ ಶಾಂತಿಯುತವಾಗಿ ನಾನು ವಾಸವಾಗಿರ್ತಕ್ಕಂಥ ಪರಮೇಶ್ವರನಿಗೆ ಉಪವಾಸ. ಅದರಲ್ಲೂ ಏನು ಹೇಳುತ್ತೆ ಅಂದರೆ, ಹೆಣ್ಣು ಮಕ್ಕಳು ಆ್ಯಕ್ಚುಲಿ ಉಪವಾಸ ಮಾಡಬಾರ್ದು. ಇದು ರಹಸ್ಯ, ಎಲ್ಲರೂ ತಲೆ ಇಟ್ಕೊಳ್ಳಿ. ಯಾವ ಹೆಣ್ಣು ಮಕ್ಕಳಿಗೆ ದಿನಗಳು ಅಕಸ್ಮಾತ್ ದಿನಗಳ ಕಾರ್ಯಕ್ರಮ ಏನಾದರೂ ಇದ್ದರೆ, ಅವರಿಗೆ ಮೆನ್ಸ್ಟ್ರಲ್ ಪ್ರಾಯಮ್ ಇದ್ದರೆ, ಅವ್ರು 50 ವರ್ಷದವರೆಗೂ ಶಿವ ಅಂದಾಗ ಉಪವಾಸ ಮಾಡಬಾರ್ದವಳು. ಅವಳು ಒಣಗಿದ್ರೆ ಮನೆ ಸಂಸಾರ ಒಣಗೋಗುತ್ತೆ. ಹುಷಾರ್, ಹೇಳಿದ್ದೀನಿ. ಯಾವ ಕಾಲಕ್ಕೆ ಯಾವ ಶಾಸ್ತ್ರದವನು ಏನು ಕತೆ ಹೇಳಿದ್ರು ನೀವು ನಂಬಕ್ಕೆ ಹೋಗಬೇಡಿ. ಸತ್ಯಾಂಶ ಸತ್ಯಂ ಶಿವಂ ಸುಂದರಂ. ಸತ್ಯ ಏನು ಹೇಳುತ್ತೆ ಅಂದರೆ, ಹೆಣ್ಣು, ಮನೆ ಹೆಣ್ಣು, ಗೃಹಿಣಿ ಒಣಗಬಾರ್ದು, ಅವಳು ಚೆನ್ನಾಗಿ ತಿನ್ಕೊಂಡಿರಬೇಕು. ಕೆಲವ್ರಿಗೇನು ಅಂದರೆ ಮಾಡ್ಬೋದು, ಅಂದರೆ 50 ವರ್ಷದ ನಂತರ ಅವಳಿಗೆ ದಿನಗಳೆಲ್ಲ ನಿಂತು ಹೋದ ಮೇಲೆ ಅವಳು ವೈರಾಗ್ಯಕ್ಕೆ ಬಂದಾಗ ತಾನು ಊಟ ಉಪಚಾರ, ಅಂದರೆ ಮಕ್ಕಳಾಗಿರಬೇಕು ಅವಳಿಗಾದ ತದನಂತರ ಊಟ ಉಪಚಾರ. ಅವಳು ಒಣಗಿದ್ರೆ ಮನೆ ಸಂಸಾರ ಒಣಗೋಗುತ್ತೆ. ಅವಳೇ ಮನೆ ದೀಪ ಜ್ಯೋತಿ ಅಂತ ಹೇಳುತ್ತೆ. ಅದಕ್ಕೆ ಏನು ಹೇಳುತ್ತೆ ಅಂದರೆ, ಯಾವತ್ತು ಹೆಣ್ಣು ಒಣಗದೆ ಅಂದರೆ ಕನಿಷ್ಠ ಪಕ್ಷ ಹಾಲು ಹಣ್ಣಾದರೂ ಸ್ವೀಕರಿಸು. ಶಿವರಾತ್ರಿ ದಿವಸ ಇನ್ನೂ ಒಂದು ಮಾಡ್ಬೋದು. ಏನು ಉಪವಾಸ ಅಂದರೆ ಏನು ಅಂದರೆ, ಅವಲಕ್ಕಿ ತಿನ್ಬೋದು, ಲಕ್ಷ್ಮಿಗೆ ಕುಟ್ಟ ಅವಲಕ್ಕಿ ಮಾಡ್ಕೋಬೋದು, ಹುಳಿ ಅವಲಕ್ಕಿ ಅಂತ ಹೇಳ್ತೀವಿ, ಗೊಜ್ಜ ಅವಲಕ್ಕಿ ಮಾಡ್ಕೊಳ್ಳೋದು, ಈ ಥರದ್ದು ಅನ್ನದ ಪದಾರ್ಥವನ್ನು, ಮುಸರೆಯನ್ನು ತಿಂದೇ ಇರತಕ್ಕಂಥದ್ದು ಮಾಡ್ಕೋಬೋದು. ಭತ್ತದ ಅರಳನ್ನು ತಿಂತಕ್ಕಂಥದ್ದು, ರೊಟ್ಟಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಚಪಾತಿ, ಗೋಧಿ ಕೆಲವರೆಲ್ಲ ಮಾಡ್ಕೊತಾರೆ ಅವ್ರವ್ರ ಕ್ಷೇತ್ರದಲ್ಲಿ. ಏನು ಅಂದರೆ ಮುಸರೆ ಪದಾರ್ಥಗಳನ್ನ ಬೇಡ. ನೆನ್ನೆ ಹುಳಿ ಸಾಂಬಾರು ಹಾಕೊಂಡು ತಿನ್ನೋದು, ನೆನ್ನೆ ಚಟ್ನಿ ಹಾಕೊಂಡು ತಿನ್ಬಿಡೋದು, ಇದನ್ನು ಮಾಡಬಾರ್ದು. ಇಡ್ಲಿ ದೋಸೆ ಎಲ್ಲ ನಿಷೇಧ. ಅಂದರೆ ಎಲ್ಲ ಅನ್ನದ ಪದಾರ್ಥ. ಉದ್ದನ್ನು ಮೊದಲೇ ಸ್ವೀಕರಿಸಬೇಡಿ ಅಂತ ಹೇಳುತ್ತೆ. ಉದ್ದು ಬಂದು ರಾಹು, ಆವತ್ತು ರಾಹುನ ನೀವು ಸೇರಿಸ್ಕೊಂಡ್ರೆ ಏನಾಗುತ್ತೆ, ಕಷ್ಟ ಕಾರ್ಪಣ್ಯಗಳು ಹೆಚ್ಚು. ಅರಳಿರತಕ್ಕಂಥದ್ದೇ ಊಟ ಮಾಡಬೇಕು ಅಂತ ಹೇಳುತ್ತೆ. ಸೊ ಆದಷ್ಟು ಏನು ಮಾಡಬೇಕು, ಹಣ್ಣು, ಫಲಹಾರ, ಹಾಲು. ಹೆಣ್ಣು ಅಭಿಷೇಕವನ್ನು ಮಾಡಿರತಕ್ಕಂಥ ಹಾಲನ್ನು ಸ್ವೀಕರಿಸಬೇಕು. ಅದಕ್ಕೆ ಯಾವತ್ತು ಬೆಳಗ್ಗೆ ಎದ್ದು ನೀವು ಏನು ಮಾಡ್ತಿರೋ ಬಿಡ್ತಾರೋ, ಬೇರೆ ದಿನಗಳು ಶಿವರಾತ್ರಿ ಬಿಟ್ಟರೆ ಕುಕ್ಕರ್ಲಿರ್ತಕ್ಕಂಥ ಅನ್ನವನ್ನು ಡೈರೆಕ್ಟಾಗಿ ಎತ್ಕೊಂಬಂದು ಪಾತ್ರೆ ಇಟ್ಬಿಡ್ಬೇಕು. ಯಾವತ್ತು ತಿಳ್ಕೊಳ್ಳಿ, ನೀವು ಅನ್ನ ಊಟ ಮಾಡೇ ಮಾಡ್ತೀರಾ, ಅದೇ ಪಾತ್ರೆ ಇಟ್ಟ ಮೇಲೆ ಒಂದು ಚಿಟಿಕೆ ಸಕ್ಕರೆ, ಅದು ಏನೋ ಕೆಂಪಲ್ ಸಕ್ಕರೆ ಹಾಕಬೇಕು. ನೀವು ಏನು ಮಾಡ್ತೀರಾ, ಸಕ್ಕರೆ ಅಂದ ತಕ್ಷಣ ಎತ್ತು ಬಿಳಿ ಸಕ್ಕರೆ ಹಾಕ್ಬಿಡ್ತಾರೆ. ಬಿಳಿ ಸಕ್ಕರೆ, ಆಲ್ ವೈಟ್ ಇಸ್ ಡೇಂಜರ್. ಬಿಳಿ ಸಕ್ಕರೆ ಅಲ್ಲ, ಕೆಂಪು ಕಲ್ ಸಕ್ಕರೆ ಹಾಕಿ ಒಂದಿಷ್ಟು ಜೇನುತುಪ್ಪ ಹಾಕಿ ಇಟ್ಬಿಟ್ಟು, ಅಮ್ಮ ಪರಮಾನ ನೈವೇದ್ಯ, ಇದನ್ನೇ ಊಟ ಮಾಡಿದ್ರೆ ನೈವೇದ್ಯ. ಆಮೇಲೆ ಚಿತ್ರಾನ್ನ ಕಲಿಸ್ಕೋಬೋದು, ಆಮೇಲೆ ಅಡುಗೆ ಮಕ್ಕಳಿಗೆಲ್ಲ ಸ್ಕೂಲಿಗೆ ಟಿಫನ್ ಬಾಕ್ಸ್ ಕಳಿಸ್ಬೋದು, ಅದೇ ನೈವೇದ್ಯ ಅಂತ ಹೇಳುತ್ತೆ. ಬೇರೆ ದಿವಸಗಳೆಲ್ಲ ಅನ್ನ ತಿನ್ಬೋದು, ಅಭ್ಯಂತರ ಇಲ್ಲ. ಆದರೆ ಇನ್ನೊಂದು ತಿಳ್ಕೊಳ್ಳಿ, ಯಾವತ್ತೂ ಅವನಿಗೇನು ಅಂದರೆ ತುಂಬ ಇಷ್ಟವಾಗಿರ್ತಕ್ಕಂಥದ್ದು ಮಠ ಮಧ್ಯಾಹ್ನದಲ್ಲಿಗಿಂತ ರಾತ್ರಿ, ಇವು ಶಿವರಾತ್ರಿ ಮಾಡ್ತೀವಿ, ಆ ಶಿವರಾತ್ರಿ ಎಂದು ಪಾರ್ವತಿನ ಬೇರೆ ಮಾಡಿರಬಾರ್ದಂತೆ. ಆವಾಗ ಅನ್ನ ಸ್ವೀಕರಿಸ್ಬೇಕಂತೆ. ಆ ಸಮಯಕ್ಕೆ ಏನು ಮಾಡಬೇಕಂದ್ರೆ, ಯಾವತ್ತು ತಿಳ್ಕೊಳ್ಳಿ, ದಧಿಶಂಕು ತುಷಾರಾಭಂ ಕ್ಷೀರೋದ್ಧಾರ ಸಮದ್ಭವಂ. ಅವನು ಹಾಲನ್ನ ಅಭಿಷೇಕ ಮಾಡಿರೋದು, ಅವನಿಗೆ ಹಾಲು ಅಭಿಷೇಕ ಮಾಡೋದ್ರ ಜೊತೆಗೆ ಮೊಸರು ಅಭಿಷೇಕ ಮಾಡಿರೋದು, ಅದನ್ನೆಲ್ಲ ಮೊಸರನ್ನ ಕರ್ಕೊಂಡು ಕಲಿಸ್ಕೋಬೇಕು. ಆಮೇಲೆ ಉದ್ಕಾನ್ನ ಅಂತ ಕರಿತೀವಿ. ಉದ್ಕಾನ್ನ ಏನು ಮಾಡಬೇಕು ಅಂದರೆ, ಅನ್ನ ಹುಗ್ಗಿ ಥರ ಮಾಡ್ಕೋಬೇಕು. ನಾವೇನು ಇವತ್ತು ನೀವೆಲ್ಲ ಹೆಸರು ಬೇಳೆಯನ್ನು ಮಾಡಿಕೊಂಡು ತಿಂತೀರ, ಅಂದರೆ ತಮಿಳ್ನಾಡಲ್ಲಿ ಖಾರದ ಪೊಂಗಲ್ ಅಂತ ಕರೀತಾರೆ. ಇದನ್ನು ಹುಗ್ಗಿ ಥರ ಮಾಡ್ಕೋಬೇಕು, ಗಟ್ಟಿ ಇರಬೇಕು, ಕಾಳು ಮೆಣಸು ಚೆನ್ನಾಗಿ ಹಾಕಿರಬೇಕು. ಜ್ಞಾಪಕ ಇಟ್ಕೊಳ್ಳಿ, ಕುಟ್ಟು ಹಾಕೋದಲ್ಲ, ಚೆನ್ನಾಗಿ ಕಾಳು ಮೆಣಸು ಅಲ್ಲಲ್ಲಿರಬೇಕು. ಬಿಸಿ ತುಪ್ಪ ಹಾಕಿ ಫಸ್ಟ್ ಕ್ಲಾಸಾಗಿ ಬೇಕು ಅಂದರೆ ಗೋಡಂಬಿ ಹಾಕ್ಕೊಳ್ಳಿ. ಅದನ್ನು ಮಧ್ಯರಾತ್ರಿಯಲ್ಲಿ ಶಿವರಾತ್ರಿಯನ್ನು ಎಬ್ಬಿಸಿ ಒಂದೊಂದು ಪ್ರಸಾದ ಹಿಂಗೆ ಕೊಡ್ತಾರೆ ಚಿದಂಬರದಲ್ಲಿ. ಏನು ರುಚಿ ಅಂತ್ಯ, ಅದೆಲ್ಲ ನೀವು ಕೂತ್ಕೊಂಡು ತಿಂತಾ ಇದ್ರೆ, ನಾನು ವರ್ಣಿಸ್ತಾ ಇದ್ರೆ ಆಹಾ ಅಂತಿರುತ್ತೆ ಆ ಊಟ. ಸಮಯ ಕೂಡ ಗುರುಜಿ, ಈಗ ಎಲ್ಲರೂ ಜಾಗರಣೆ ಮಾಡ್ತಿದ್ದಾರೆ, ಬೆಳಿಗ್ಗೆಯಿಂದ ಉಪವಾಸ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.